ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ಅಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. 8ನೇ ದಿನವೂ ಪ್ರತಿಭಟನೆ ನಡೀತಾ ಇದೆ. ರೈತರ ಪ್ರತಿಭಟನೆಗೆ ಮೆಡಿಕಲ್ ವಿದ್ಯಾರ್ಥಿಗಳು ಸಾಥ್ ಕೊಟ್ಟಿದ್ದಾರೆ. ನಾವು ರೈತ ಮಕ್ಕಳು, ರೈತರಿಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗುವವರೆಗೂ ರೈತರ ಪರವಾಗಿ ನಿಲ್ತೇವೆ ಅಂತ ವಿದ್ಯಾರ್ಥಿಗಳು ಕೂಡ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಣಕು ಶವಯಾತ್ರೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರವೇ ಶಿವರಾಮೇಗೌಡ ಬಣ ಕೂಡ ಸಾಥ್ ಕೊಟ್ಟಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಪ್ರತಿಭಟನೆ ನಡೆಸಿದೆ. ತಲೆ ಮೇಲೆ ಕಬ್ಬು ಹೊತ್ಕೊಂಡು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಮುಂದಾಗಬೇಕು ಅನ್ನುವ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಗೆ ಪ್ರತಿ ಟನ್ಗೆ ಕಾರ್ಖಾನೆಗಳು 14,000 ಗಳಿಸುತ್ತಿವೆ. ಆದರೆ ರೈತರಿಗೆ 3,500 ರೂಪಾಯಿ ಕೊಟ್ಟರೆ ತಪ್ಪೇನು ಅಂತ ಕೇಳಿದ್ದಾರೆ. ಇನ್ನಿದೇ ವಿಚಾರವಾಗಿ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿ ಫ್ಯಾಕ್ಟರಿಗೆ ಪ್ರತಿಯೊಂದು ಬೈ ಪ್ರಾಡಕ್ಟ್ ಬರುವಂಥ ಆದಾಯ ಎಷ್ಟೈತೆ 14,000 ನಿಮ್ಮ ಸರ್ಕಾರದ ಸರಾಸರಿ ಅಂಕಿ ಪ್ರಕಾರ. ಇವರು ಕೇಳುವಂಥದ್ದು ನ್ಯಾಯಯುತವಾಗಿದೆ. ಇಂಥ ಒಂದು ಹೋರಾಟಕ್ಕೆ ಯಾವತ್ತೂ ಘೋಷಣೆ ಮಾಡೋಬಿಟ್ಟು ಇಷ್ಟೊಂದು ವಿಳಂಬ ಮಾಡ್ತಿರೋದಂದ್ರೆ ಎಲ್ಲೇ ಒಂದು ಕಡೆ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಎನ್ನುವಂಥದ್ದು ಗೊತ್ತಾಗಿರ್ತಕ್ಕಂಥದ್ದು. ಇವತ್ತು ಕ್ಯಾಬಿನೆಟಲ್ಲಿ ನೀವು 3,500 ಘೋಷಣೆ ಮಾಡದೆ ಹೋದರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಕೊಟ್ಟರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಇವರು ಶಾಂತಿಯುತ ಹೋರಾಟ ಮಾಡಕತ್ತಾರೆ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆತಪ್ಪ ಅಂದರೆ ಇದು 2ನೇ ನರಗುಂದ ಬಂಡೆ ಆಗುವಂಥ ಸಾಧ್ಯತೆ ಇದೆ. ಇವತ್ತೇನು ಅವ್ರ ಕ್ಯಾಬಿನೆಟ್ ಐತಿ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಗೆ ಒಂದು ಗೆಜೆಟ್ ಮಾಡಿ ಇವತ್ತ ವರ್ಷಕ್ಕ ನಾವು ಕಬ್ಬು ಬೆಳೆದು ಸಿದ್ದರಾಮಯ್ಯ ಅವರು ಏನು ಕಳಿಗೆ ಇರದಿಲ್ಲ, ಯಾರು ಕಳಿಗೆ ಇರದಿಲ್ಲ, ಕಳಿಗೆ ನಾವು ಹೊರದು ಕಳೆ ನಾವು ಕೆದ್ದು ಬಂಡವಾಳ ನಾವು ಹಾಕಿದ್ದು. ಅದಕ್ಕೆ ಅವ್ರು 10,000 ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ಏನು ಮಾಡಿರಪ್ಪ ಅಂದ್ರೆ ಚಳವಳಿ ತಕ್ಕೋರು. ಇಲ್ಲ ಅಂದ್ರೆ ನಾಳೆ 50 ಲಕ್ಷ ಜನ ಇವತ್ತ ರಾಷ್ಟ್ರೀಯ ಹೆದ್ದಾರಿನ ಮಾಡಕ್ಕೆ ಇಡೀ ರಾಜ್ಯದ ರೈತರು, ರೈತ ಪರ ಚಿಂತಕರು ಎಲ್ಲರೂ ಕೂಡ, ಸ್ವಾಮೀಜಿಗಳು, ಸ್ಕೂಲ್ ಮಕ್ಕಳು ಹಿಡ್ಕೊಂಡು ಎಲ್ಲರೂ ಕೂಡ ಬೀದಿಗೆ ಬರ್ತಾರೆ. ಇವತ್ತೇನು ಅಥಣಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ರೈತ ಮುಖಂಡ ಮಹದೇವ ಮಡಿವಾಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅರಬೆತ್ತಲಾಗಿ ರೈತರು ಬಾರುಕೋಲು ಚಳವಳಿ ನಡೆಸಿದರು. ಅಂಬೇಡ್ಕರ್ ವೃತ್ತ ಹಾಗೂ ಹಲ್ಯಾಳ ವೃತ್ತದಲ್ಲಿ ನಿಂತು ಬಾರುಕೋಲು ಹೊಡೆಯುವ ಮೂಲಕ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲೋಕಲ್ ಎಲ್ಲ ಇವರ ಬರ್ತಾರ, ನಮ್ಮ ಅಂತಮ್ರ ಕುಡ್ಕೊಂಡು ನಾವು ಹೋರಾಟ ನಡೆಸಿದ್ವಿ. ನಮ್ಮ ಸಮಯಕ್ಕೆ ಬಂದಿಲ್ಲ, ಶಾಸಕರು ಬಂದಿಲ್ಲ. ಇತ್ತ ಮೂಡಲಗೆಯಲ್ಲಿ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತವಾಯಿತು. ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ರೈತರಿಗೆ ವರ್ತಕರು ಬೆಂಬಲ ಸೂಚಿಸಿದ್ದಾರೆ. ಬೆಳಗ್ಗೆಯಿಂದ ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ ವರ್ತಕರು ರೈತರ ಜೊತೆ ಧರಣಿ ಕುಳಿತಿದ್ದಾರೆ. ಹಾವೇರಿ ಜಿಲ್ಲೆಗೂ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ವ್ಯಾಪಿಸಿದೆ. ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಒತ್ತಾಯಿಸಿ ಹಾವೇರಿ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇನ್ನು ರೈತರಿಗೆ ವಿವಿಧ ಮಠಾಧೀಶರು, ಕರವೇ ಹಾಗೂ ವಿವಿಧ ರೈತ ಸಂಘಟನೆ ಬೆಂಬಲ ನೀಡಿದೆ. ಪ್ರತಿ ಟನ್ಗೆ 2,711 ರೂಪಾಯಿ ನೀಡಲಾಗ್ತಾ ಇದೆ. ನಮಗೂ 3,500 ರೂಪಾಯಿ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇನ್ನು ವಿಜಯಪುರದಲ್ಲೂ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ನಗರದ ಗಗನ್ ಮಹಲ್ ಬಳಿ ಹೋರಾಟ ನಡೀತಾ ಇದ್ದು ಕಬ್ಬು ಹಿಡಿದು ಹೋರಾಟಗಾರರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಕಲಬುರಗಿಯ ಅಫ್ಜಲಪುರ ಪಟ್ಟಣದಲ್ಲಿ ರೈತರ ಹೋರಾಟದ ಕಿಚ್ಚು ತೀವ್ರಗೊಂಡಿದೆ. ಬಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ರೈತರು ಹೊರಹಾಕಿದ್ದಾರೆ. ತಮ್ಮ ಆಕ್ರೋಶವನ್ನ ಹೋರಾಟಕ್ಕೆ ವರ್ತಕರು, ಸಾರ್ವಜನಿಕರು ಸಹಕಾರ ನೀಡುವಂತೆ ಕಬ್ಬು ಬೆಳೆಗಾರರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲೂ ಕಬ್ಬು ಬೆಲೆ ನಿಗದಿಗಾಗಿ ಹೋರಾಟ ಮುಂದುವರೆದಿದೆ. ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇನ್ನು ರೈತರ ಪ್ರತಿಭಟನೆಗೆ ಎಬಿವಿಪಿ ಸಂಘಟನೆ ಕೂಡ ಬೆಂಬಲ ನೀಡಿದೆ. ಅದನ್ನು ಬಿಟ್ಟು ನಾವು ಪೊಲೀಸ್ ಅವ್ರನ್ನ ಕೇಳಿ. ಧಾರವಾಡದಲ್ಲೂ ಸಹ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಕಚೇರಿ ಎದುರು ರೈತರು ಧರಣಿ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಬೀದರಲ್ಲಿ ಕಬ್ಬು ದರ ನಿಗದಿ ಕುರಿತು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದ್ದು ಜಿಲ್ಲೆಯ ರೈತ ಮುಖಂಡರು ಹಾಗೆಯೇ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಸಭೆ ಮಾಡಲಾಗ್ತಿದೆ. ಪ್ರತಿ ಟನ್ಗೆ 3,500 ರೂಪಾಯಿ ದರ ನಿಗದಿ ಮಾಡಿ ಅಂತ ರೈತರು ಬೇಡಿಕೆ ಇಟ್ಟಿದ್ದಾರೆ. ಅಲ್ಲದೆ ಜಿಲ್ಲೆಯಲ್ಲಿ ನವೆಂಬರ್ 10ರಿಂದ ಕಬ್ಬು ನುರಿಸುವ ಕಾರ್ಯವೂ ಕೂಡ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ರೈತರು ಹಾಗೂ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆಯನ್ನ ಜಿಲ್ಲಾಧಿಕಾರಿಗಳು ನಡೆಸಿದ್ದಾರೆ. ಕಬ್ಬು ಬೆಳೆಗಾರರ ಪ್ರತಿಭಟನೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಾನೂನು ಸಚಿವರು ಪ್ರತಿಭಟನಾಕಾರರ ಜೊತೆ ಮಾತನಾಡಿದ್ದಾರೆ. ಬಹುಶಃ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಬಹುದು. ಯಾವ ರೀತಿ ಬೇಡಿಕೆ ಈಡೇರಿಸಬಹುದು ಅಂತ ಚರ್ಚೆ ಮಾಡ್ತೀವಿ. ಬಳಿಕ ಸಿಎಂ ನೇತೃತ್ವದಲ್ಲಿ ತೀರ್ಮಾನ ಮಾಡ್ತೇವೆ. ರೈತರಿಗೂ ಅನುಕೂಲ ಆಗಬೇಕು, ಈ ಕಡೆ ಕಾರ್ಖಾನೆಗಳು ಉಳಿಬೇಕು ಅಂತ ಹೇಳಿದ್ದಾರೆ. ಅವನ್ನೆಲ್ಲ ಒಪ್ಸಿ ಇದು 3,200 ಒಪ್ಸಿದ್ವಿ. ಅವ್ರಿಗೆ 200ಗೆ ಒಪ್ಸಿದ್ವಿ. ಎಲ್ಲರೂ ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3,200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು. ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ, ಯಾಕೆ ಮಹಾರಾಷ್ಟ್ರ ಹೇಳಿಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರಿಗೂ. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡೂ ಫಾರ್ಮುಲಾ ಕಂಡು ಹಿಡಿಬೇಕು ಇದರಲ್ಲಿ. ಇವತ್ತು ಚರ್ಚೆ ಏನೇನಾಗ್ತದೆ ಗೊತ್ತಿಲ್ಲ, ನೋಡೋಣ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತದೆ, ಆದ್ಮೇಲೆ ನೋಡೋಣ ಏನಾಗ್ತದೆ. ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದ್ದು, ರಾಜ್ಯದಲ್ಲಿ ಕಳೆದ 8 ದಿನಗಳಿಂದ ಕಬ್ಬು ಬೆಳೆಗಾರರು ನಿರಂತರ ಹೋರಾಟ ಮಾಡುತ್ತಿದ್ದಾರೆ. ಹೀಗಾಗಿ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಈ ಕುರಿತು ಮಹತ್ವದ ಚರ್ಚೆ ನಡೆಯಲಿದ್ದು, ಸಭೆಯಲ್ಲಿ ಸಚಿವರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ರೈತರ ಸಮಸ್ಯೆ ಆಲಿಸಲು ಸರ್ಕಾರಕ್ಕೆ ತಾಳ್ಮೆ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅತಿವೃಷ್ಟಿ ಸಂದರ್ಭದಲ್ಲಿ ಸಚಿವರು ಅಧಿಕಾರಿಗಳು ಸ್ಥಳಕ್ಕೆ ಹೋಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇದೆ. ಕಬ್ಬು ಬೆಳೆಗಾರರು ಹೋರಾಟದ ಕಿಚ್ಚು ಅವರ ಮೇಲೆ ತಟ್ಟತ್ತೆ ಅಂತ ಹೇಳಿ ಮತ್ತೊಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ರೈತರನ್ನ ಕೂರಿಸಿ ಮಾತನಾಡಬೇಕು ಅಂತ ಹೇಳಿದರು. ತಾತ್ಸಾರ ಮಾಡ್ತಾನೆ ಕೇಂದ್ರ ಸರ್ಕಾರ ಏನು FRP ನಿಗದಿ ಮಾಡಿದೆ. FRPಯ ದರವನ್ನು ಮೀರಿ ರಾಜ್ಯ ಸರ್ಕಾರ ಒಂದು ಕಬ್ಬಿನ ದರವನ್ನು ನಿಗದಿ ಮಾಡೋದಕ್ಕೆ ಅವಕಾಶ ಇದೆ. ಹಿಂದೆ ಅನೇಕ ರಾಜ್ಯಗಳಲ್ಲಿ ಈ ರೀತಿ ತೀರ್ಮಾನಗಳು ಆಗಿದ್ದಾವೆ. ರಾಜ್ಯ ಸರ್ಕಾರ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ಹತಾಶರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಯಾವ ಪರಿಸ್ಥಿತಿ ಹೋಗಿ ತಲುಪೋದು ನನಗಂತೂ ಗೊತ್ತಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ತಾತ್ಸಾರ ಮಾಡ್ತಾನೆ ಕಬ್ಬು ಬೆಳೆಗಾರರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ಮತ್ತೊಂದು ಕಥೆ ಹೇಳ್ದೇನೆ ಪರಿಹಾರವನ್ನು ನೀಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕ ಆರ್ ಜ್ಞಾನೇಂದ್ರ, ರಾಜ್ಯದ ಕಬ್ಬು ಬೆಳೆಗಾರರು ಕಳೆದೊಂದು ವಾರದಿಂದ ಬೀದಿಯಲ್ಲಿ ಕೂತಿದ್ದಾರೆ. ಅವರ ಸಮಸ್ಯೆಯನ್ನ ಕೇಳಲು ಸರ್ಕಾರಕ್ಕೆ ತಾಳ್ಮೆ ಇಲ್ಲ. ಕಬ್ಬು ಬೆಳೆಗಾರರ ವಿಷಯ ಪ್ರಸ್ತಾಪಿಸಿದ್ರೆ ಕೇಂದ್ರದ ಮೇಲೆ ಆರೋಪ ಮಾಡ್ತಾರೆ. ಎಸ್ಒಪಿಯನ್ನ ಕೇಂದ್ರ ಸರ್ಕಾರ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹೊರತು ಕೇಂದ್ರವಲ್ಲ. ಇದರ ಬಗ್ಗೆ ಯೋಚಿಸುವ ವ್ಯವಧಾನವೂ ಈ ಸರ್ಕಾರಕ್ಕಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರದ ಬಗ್ಗೆ ಸುನಿಲ್ ಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕಬ್ಬು ಬೆಳೆಗಾರರ ಬಗ್ಗೆ ಹೇಳಿದ್ರೆ ಕೇಂದ್ರ ಸರ್ಕಾರ ಅದು SOP ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಕಬ್ಬಿನ ಕಾರ್ಖಾನೆಗಳು 4,000 ರೂಪಾಯಿ 3,500 ರೂಪಾಯಿ ದುಡ್ಡು ರೇಟ್ ಕೊಟ್ಟು ಅದನ್ನು ಕೊಂಡ್ಕೊಳ್ತವೆ. 50 ಕಿಲೋಮೀಟರ್ ಈ ಕಡೆ ಇರುವಂಥ ಕರ್ನಾಟಕದ ಕಾರ್ಖಾನೆಗಳು ಇದನ್ನು ಕೊಡ್ಲಿಕ್ಕಾಗೋದಿಲ್ಲ, 3,010 ರೂಪಾಯಿಗಿಂತ ಜಾಸ್ತಿ ಕೊಡ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಕೇಂದ್ರ ಸರ್ಕಾರ ಇದನ್ನು ಮಾಡಬೇಕಾ? ನೀವು ಮಾಡಬೇಕು. ಇವತ್ತು ಸರ್ಕಾರವೇ ಇಲ್ದಿದ್ದಾಗ ಮಾಡೋದು ಯಾರು? ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು ಹೇಳುವಂಥ ಸುಳ್ಳನ್ನು ಎಂಡಾರ್ಸ್ ಮಾಡೋದನ್ನ ಬಿಟ್ಟು ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಈ ಸರ್ಕಾರ ಯಾವುದೇ ಇಲಾಖೆಗಳು ಕೆಲಸ ಮಾಡ್ತಾ ಇಲ್ಲ. ನೋಡಿ, ಈ ಹಿಂದೆಯೂ ಕಬ್ಬಿಗೆ ಒಂದು ನಿರ್ದಿಷ್ಟ ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯದ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರೇ ರಾಜಕಾರಣಿಗಳು ಕಬ್ಬಿನ ಕಾರ್ಖಾನೆಯ ಮಾಲೀಕರಾಗಿರ್ಬೋದು, ಸರ್ಕಾರ ಅಂತೊಂದಿದೆ, ಸಕ್ಕರೆ ಇಲಾಖೆ ಅಂತೊಂದಿದೆ. ಇಲ್ಲಿಯ ತನಕ ಮಾಲೀಕರನ್ನ ಕರೆದು ಮಾತಾಡಲಿಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಸರ್ಕಾರದ ಧೋರಣೆ ಏನು? ಕಳೆದ 8 ದಿನಗಳಿಂದ ರೈತರು ರಸ್ತೆಯಲ್ಲಿ ಇದ್ರೂ ಕೂಡ ಮಾಲೀಕರ ಸಭೆಯನ್ನ ಕರೆದು ಮಾತುಕತೆಯನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗೋದಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಇವತ್ತು ರೈತರು ಮುಖ್ಯ ಅಲ್ಲ, ಅಭಿವೃದ್ಧಿನೂ ಮುಖ್ಯ ಅಲ್ಲ, ಕಾರ್ಮಿಕರು ಮುಖ್ಯ ಅಲ್ಲ. ಅವರಿಗೆ ಕೇವಲ ಇವತ್ತು ನವೆಂಬರ್ ಡಿಸೆಂಬರ್ನಲ್ಲಿ ಅಧಿಕಾರ ಬದಲಾವಣೆ, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿಮಂಡಲಗಳನ್ನ ಸೇರ್ಕೊಳ್ಬೇಕು ಅನ್ನುವಂತ ಚರ್ಚೆಯಲ್ಲಿ ವಿದರೆ ವಿನಃ ಇನ್ಯಾವುದರ ಬಗ್ಗೆಯೂ ಕೂಡ ಈ ರಾಜ್ಯ ಸರ್ಕಾರ ಇವತ್ತು ತಲೆ ಕೆಡಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ನೋಡಿ, ಈ ಹಿಂದೆಯೂ
ಸರ್ಕಾರಿ ಸ್ಥಳದಲ್ಲಿ ಕಾರ್ಯಕ್ರಮ ನಡೆಸಲು ಆರ್ಎಸ್ಎಸ್ ಸೇರಿದಂತೆ ಎಲ್ಲಾ ಖಾಸಗಿ ಸಂಘಟನೆಗಳು ಅನುಮತಿ ಪಡೆಯಬೇಕು ಅನ್ನುವ ಸರ್ಕಾರ ಆದೇಶ ಹೊರಡಿಸಿತ್ತು. ಸರ್ಕಾರದ ಆದೇಶ ಪ್ರಶ್ನಿಸಿ ಹಲವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಏಕಸದಸ್ಯ ಪೀಠದಲ್ಲಿ ಸರ್ಕಾರದ ಆದೇಶಕ್ಕೆ ಸ್ಟೇ ನೀಡಲಾಗಿತ್ತು. ಇನ್ನು ಈ ಒಂದು ತಡೆಯಾಜ್ಞೆ ತೆರವು ಕೋರಿ ಧಾರವಾಡದ ದ್ವಿಸದಸ್ಯ ಪೀಠದಲ್ಲಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು. ಈಗ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಜಾಗೊಂಡಿದೆ. ಮತ್ತೆ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಅವ್ರ ಜಡ್ಜ್ಮೆಂಟ್ನ ಪ್ರೊನೌನ್ಸ್ ಮಾಡಿ ಸರ್ಕಾರದ ಅಪೀಲ್ನ ವಜಾ ಮಾಡಿದ್ದಾರೆ. ವಜಾ ಮಾಡಿ ನೀವು ಅಪ್ಲಿಕೇಶನ್ನ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅದೇ ಕೋರ್ಟ್ ಮುಂದೆ ಹೋಗಿ ಅಂತಂದು ಆದೇಶದಲ್ಲಿ ಬರೆದಿದ್ದಾರೆ. ಯಾಕೆ ಸಾಹೇಬರು ಈ ಮಧ್ಯಂತರ ಆದೇಶ ನೀಡಿದ್ದಾರೆ, ಅವ್ರ ಮುಂದೆನೇ ಅರ್ಜಿ ಹಾಕೋದು ಸೂಕ್ತ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಹೌದು, ಬೇಕು ಅಂದರೆ ಹಾಕೋಬೋದು. ಅವರು ನೀವು ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಹಾಕಿ ಕೇಸ್ ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೂ ನಿಮ್ಗೆ ಅವಕಾಶ ಇದೆ ಅಂತ ಬರೆದಿದ್ದಾರೆ. ಸರ್ಕಾರದವರು ಸುಪ್ರೀಂ ಕೋರ್ಟ್ಗೆ SLP ಹಾಕ್ಬೋದು. ಆರ್ಎಸ್ಎಸ್ ವಿಚಾರವಾಗಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಆರ್ಎಸ್ಎಸ್ ಅವರಿಗೆ ಅವರದ್ದೇ ಆದ ಇತಿಹಾಸ ಗೊತ್ತಿಲ್ಲ. ಎಲ್ಲಾ ಬಿಜೆಪಿಗರು ಮ್ಯಾಗಝಿನ್ಸ್ ಏನಿದೆ ಅದರ ಲೇಖನಿ ಓದಿ, ಆಗ ಗೊತ್ತಾಗುತ್ತೆ ನೀವೆಲ್ಲ ಎಷ್ಟು ದೇಶದ್ರೋಹಿಗಳು ಅಂತ. ಕೇವಲ ವಾಟ್ಸ್ಆ್ಯಪ್ನಲ್ಲಿ ಬರೋದನ್ನ ನೋಡೋದಲ್ಲ ಅಂತ ಕಿಡಿಕಾರಿದ್ರು. RSS ಅವರಿಗೆ ಅವರ ಇತಿಹಾಸನೇ ಗೊತ್ತಿಲ್ಲ. ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಎಲ್ಲ ಬಿಜೆಪಿ ನಾಯಕರು, ಸ್ವಯಂ ಸೇವಕರು RSSನ ಏನು ಮ್ಯಾಗಝಿನ್ ಇದೆ ಆರ್ಗನೈಸರ್ ಅಂತ, ಅಲ್ಲಿ ಬರೆದಿರುವಂಥ ಲೇಖನಗಳನ್ನು ಓದ್ಬಿಡಿ ತಾವು. ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ದೇಶದ್ರೋಹಿಗಳು. ನಿಮ್ಮ ಇತಿಹಾಸ ನಿಮ್ಗೆ ತಿಳಿಯುತ್ತೆ. ನೀವು ಸಂವಿಧಾನಕ್ಕೂ ಗೌರವ ಕೊಟ್ಟಿಲ್ಲ, ನಮ್ಮ ರಾಷ್ಟ್ರ ಧ್ವಜಕ್ಕೂ ಗೌರವ ಕೊಟ್ಟಿಲ್ಲ, ಮತ್ತೆ ನಮ್ಮ ರಾಷ್ಟ್ರಗೀತೆಗೂ ಕೂಡ ನೀವು ಗೌರವ ಕೊಟ್ಟಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ನಿಷೇಧಕ್ಕೆ ನ್ಯಾಯಾಲಯ ತಡೆ ನೀಡಿರೋ ವಿಚಾರವಾಗಿ ಕೈ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ನಾವು ಅಪೀಲ್ ಹಾಕ್ತೀವಿ. ನಮ್ಮ ಸರ್ಕಾರ ತಂದ ಕ್ರಮ ಇದಲ್ಲ. ಜಗದೀಶ್ ಶೆಟ್ಟರ್ ನೀಡಿದ್ದ ಆದೇಶವನ್ನೇ ನಾವು ಮುಂದುವರೆಸಿದ್ದೇವೆ ಅಷ್ಟೇ. ಈ ಆದೇಶ ಜಾರಿ ಆಗದಿದ್ರೆ ಕಾನೂನಿನಲ್ಲಿ ತಿದ್ದುಪಡಿ ತರ್ತೀವಿ ಅಂತ ಹೇಳಿದರು. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಅದೇನು RSS ಅಂತೇನೂ ಇಲ್ಲ. ಯಾರೇ ಮಾಡಬೇಕಾಗಿದ್ರು ಕೂಡ ಕಾಂಗ್ರೆಸ್ಸು RSS ಅನುಮತಿ ಬೇಕು ಅಂತ ಹೇಳಿದ್ವಿ. ಅದರ ಮೇಲೆ ಸಿಂಗಲ್ ಬೆಂಚಲ್ಲಿ ಅದನ್ನ ಒಪ್ಪಿರಲಿಲ್ಲ. ಡಬಲ್ ಬೆಂಚ್ ಮತ್ತೆ ಸಿಂಗಲ್ ಬೆಂಚ್ಗೆ ಅಪೀಲ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಅಪೀಲ್ ಹಾಕೊಂಡ್ರೆ ಆಯಿತು.